इनमें से उत्तर प्रदेश के 12 जवान शामिल थे। ये 12 जवान हमारे 11 जनपदों से आए थे और इन्होंने पिछले कई वर्षों में अपनी सेवा प्रदान कर देश की सेवा के लिए अपने प्राण को न्यौछावर कर दिया। उत्तर प्रदेश पुलिस की ओर से और हम सबों की ओर से इन सभी शहीद जवानों को शत शत नमन दिया जाता है। इन शहीद जवानों को श्रद्धांजलि अर्पित करने के लिए हम उत्तर प्रदेश पुलिस के सभी अधिकारी, कर्मचारी, जवान 2 मिनट का मौन धारण करेंगे। इस समय उत्तर प्रदेश के सभी यूनिटों में, बटालियंस में, पुलिस लाइंस में इस प्रकार का मौन रखा जा रहा है। डीजीपी मुख्यालय में भी हम 2 मिनट का मौन धारण करेंगे। ಜೀವ ತೆತ್ತಂಥವರಲ್ಲಿ ಯುಪಿಯ 11 ಮಂದಿ ಯೋಧರು ಕೂಡ ಸೇರಿದ್ದಾರೆ ಅನ್ನುವಂಥದ್ದು. ಇವತ್ತು ಈಗ ತಾನೇ ನೋಡಿದ್ವಿ ನಾವು ಯುಪಿಯ ಡಿಜಿಪಿ ನೇತೃತ್ವದಲ್ಲಿ ಅವರಿಗೊಂದು ಮೌನದ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಪ್ರಯತ್ನಗಳು ಆಯಿತು. ನಾವು ನೋಡ್ತಾ ಇದ್ದೀವಿ, ಒಂದು ಕಡೆಗೆ ಪೊಲೀಸರು ಕೂಡ ಕಂಬನಿ ಮಿಡಿತಾ ಇರುವಂಥದ್ದು, ಇನ್ನೊಂದು ಕಡೆಗೆ ಭಾಳ ಬೇಸರ ಸಂಗತಿ ಅಂದರೆ ಇನ್ನೊಂದು ಕಡೆಗೆ ಯಾವ ರೀತಿ ಎಲ್ಲ ಬಾಕ್ಸ್ಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾರೆ ನೋಡಿ. ಇದಕ್ಕಿಂತ ದುರ್ದೈವದ ಸಂಗತಿ ಇನ್ನೊಂದಿದೆಯಾ ಅನ್ನುವಂಥದ್ದು. ಯಾಕಂದರೆ ಇಷ್ಟೊಂದು ಜನ ದೇಶ ರಕ್ಷಣೆಗೆ ಅಂತ ಹೋಗಿರುವಂಥವ್ರು ಈಗ ಶವಗಳಾಗಿ ಬರ್ತಾರಲ್ಲ, ಅವ್ರನ್ನ ಪಾರ್ಥಿವ ಶರೀರದ ರೂಪದಲ್ಲಿ ನಾವು ಅವ್ರನ್ನ ಬರಮಾಡ್ಕೋಬೇಕಲ್ಲ. ಎಂಥ ಒಂದು ದುಸ್ಥಿತಿ. ಯಾವ ದೇಶ ಇತಿಹಾಸವನ್ನು ಮರೆಯುತ್ತೋ, ಯಾವ ದೇಶ ರಕ್ಷಕರ ಸೇವೆಯನ್ನು ಮರೆಯುತ್ತೋ ಅಂಥ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಬಹುಶಃ ಏನು ಅಂದರೆ ಮುಂದಿನ ದಿನಗಳಲ್ಲಿ ಇಂಥ ಮನೋಭಾವನೆ ಯುವಕರಲ್ಲಿ ಬರಬಾರದು ಅನ್ನೋದಾದರೆ ಖಂಡಿತವಾಗಲೂ ಭಾರತ ಒಂದು ದಿಟ್ಟ ಹೆಜ್ಜೆಯನ್ನು ಇಡಲೇಬೇಕು. ಏನಾಗ್ಬೋದು ಹಬ್ಬಬ್ಬ ಅಂದರೆ ನಿಜ, ನಾವು ಹೇಳುವಷ್ಟು ಸುಲಭ ಇರಲ್ಲ, ನಿಜ ಒಪ್ಕೊಳ್ತೀನಿ. ಆದರೆ ಹೆಂಗೆ ಬೇರೆ ಬೇರೆ ರಾಷ್ಟ್ರಗಳು ಇದನ್ನು ನಿಭಾಯಿಸ್ಕೊಳ್ತಾ ಇದ್ದಾವೆ. ನಿನ್ನೆಯಿಂದ ನಾನು ನಿರಂತರವಾಗಿ ಇಸ್ರೇಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ಪುಟ್ಟ ರಾಷ್ಟ್ರ, ಒಂದು ಹಿಡಿಯಷ್ಟಿದೆ ರಾಷ್ಟ್ರ, ಎಷ್ಟರ ಮಟ್ಟಿಗೆ ಅಕ್ಕಪಕ್ಕದ ರಾಷ್ಟ್ರಗಳನ್ನು ನಿಯಂತ್ರಣ ಮಾಡ್ತಾ ಇದೆ. ಯಾರಾದರೂ ತಿರುಗಿ ನೋಡಿದ್ರೆ ಬಗ್ಗು ಬಡಿಯುತ್ತೆ. ಹಂಗನೇ ಹೆಂಗೆ ಬಂತು ಅಂತ ರೋಷಾವೇಶ ಅವ್ರಿಗೆ ಗೊತ್ತಿದೆ. ಇರೋದು ನಮ್ದು ಇಷ್ಟೇ ಭೂಮಿ ಉಳಿಸ್ಕೊಂಡ್ರೆ ಮಾತ್ರ ನಮಗೆ ಉಳಿಗಾಲ, ಇಲ್ಲ ಅಂದರೆ ನೆಗೆದು ಬಿದ್ದು ಹೋಗ್ತೀವಿ ಅಂತ ಗೊತ್ತಿದೆ. ನಮ್ಮ ದೇಶದಲ್ಲಿ ಹಂಗಿಲ್ಲ. ನಮ್ಮ ದೇಶದಲ್ಲಿ ಜಾತಿ, ಧರ್ಮ, ಮತ, ಓಟು ಎಲ್ಲವೂ ಸೇರ್ಕೊಂಡ್ಬಿಡ್ತವೆ. ಎಲ್ಲವೂ ಸೇರ್ಕೊಂಡು ಇಷ್ಟು ಕಲಸು ಮೇಲೊರಗ ಆಗಿರುವಂಥದ್ದು, ಇಷ್ಟು ಎಡವಟ್ಟುಗಳಾಗ್ತಿರುವಂಥದ್ದು ಇದರಿಂದ. ಇನ್ನಾದರೂ ಏನಾದರೂ ರಾಜಕಾರಣಿಗಳು ಕಂಡು ಬಿಡಲಿಲ್ಲ ಅಂತಂದರೆ, ಇನ್ನಾದರೂ ಒಂದು ದೇಶದಲ್ಲಿ, ಇಡೀ ದೇಶದಲ್ಲಿ ಒಂದು ಜಾಗೃತಿ ಬರಲಿಲ್ಲ ಅಂತಂದರೆ ಭಾರತಕ್ಕೆ ಭವಿಷ್ಯ ಇಲ್ಲ. ಯಾಕಂದರೆ ಪಕ್ಕದಲ್ಲಿರುವಂಥದ್ದು ಹೇಳಿ ಕೇಳಿ ಪಾಕಿಸ್ತಾನ, ಯಾವ ಮಟ್ಟಕ್ಕೆ ಬೇಕಾದರೂ ಎಳೆಯುವಂಥ ದರಿದ್ರ ರಾಷ್ಟ್ರ ಅಂತಂದರೆ ಅದು ಪಾಕಿಸ್ತಾನ. ಹೀಗಾಗಿ ಈಗ ಯಾವ ಹೆಜ್ಜೆಯನ್ನು ಇಡ್ತಾರೆ ಇಡೀ ದೇಶದ ಜನ, 133 ಕೋಟಿ ಜನ ಕೇಳ್ತಿರುವಂಥದ್ದು ಒಂದೇ ಮಾತು, ಮುಂದಿನ ನಿಮ್ಮ ನಡೆ ಏನು ಪ್ರಧಾನಮಂತ್ರಿಗಳೇ,
ಮುಂದಿನ ನಿಮ್ಮ ಹೆಜ್ಜೆ ಏನು, ಇದನ್ನು ನೋಡಿ ನಾವು ಸಹಿಸ್ಕೊಂಡ್ರೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಚಂದ್ರಶೇಖರ್ ಸವದಿ ಅಂತಂತಂದರೆ, ಇಂಥ ರಾಜಕಾರಣಿಗಳನ್ನು ಫಸ್ಟ್ ಮೂಲೆ ಗುಂಪು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಹಿಂಗೆ ಬೇಕಾಬಿಟ್ಟು ಸ್ಟೇಟ್ಮೆಂಟ್ಗಳು ಕೊಡ್ತಿರುವಂಥವ್ರನ್ನ ಸಿದ್ದು ಅನ್ನುವಂಥ ಒಬ್ಬ ಮಹಾನುಭಾವ ಈಗ ಉದ್ದುದ್ದ ಭಾಷಣವನ್ನು ಹೊಡಿತಾ ಇದ್ದಾರೆ. ಮಾತೆತ್ತಿದ್ರೆ ಕವಿತೆಗಳು, ಮಾತೆತ್ತಿದ್ರೆ ಕವನಗಳು, ಎಲ್ಲೋಯ್ತು ಈ ಕವಿತೆಗಳು, ಕವನಗಳು, ವಾಚನಗಳು ಎಲ್ಲೋಯ್ತು ಸಿದ್ದು ಅವರೇ? ಈಗ ಸಿದ್ದು ಹೇಳ್ತಿರೋದು ಏನು ಅಂದರೆ ಮಾತುಕತೆ ಮುಖಾಂತರ ಬಗೆಹರಿಸ್ಕೊಳ್ಳಿ ಅಂತ. ಅದನ್ನ ಹೇಳಕ್ಕೆ ನೀವೇ ಬೇಕಾ? ನಿಮ್ಮಂಥ ನಾಲಾಯಕ ನಾಯಕರುಗಳೇ ಬೇಕಾ ಇಂಥವನ್ನೆಲ್ಲ ಹೇಳೋಕ್ಕೆ? ನಾಚಿಕೆಗೇಡಿನ ಸಂಗತಿ ಇದು. ಸೊ ಇವತ್ತು ಇಡೀ ದೇಶ ಇವತ್ತು ಕುದಿತಾ ಇದೆ. ನಾವು ಕೂಡ ಸಂಜೆ 5 ಗಂಟೆಯಿಂದ ನಿರಂತರವಾಗಿ, ಅಂದರೆ ನಮ್ಮನ್ನು ನಾಳೆಯ ನಮ್ಮ ದಿನಗಳಿಗೋಸ್ಕರ ಇವತ್ತು ಹೇಗೆ ಅವರ ಜೀವವನ್ನು ಬಲಿ ಕೊಡ್ತಾ ಇದ್ದಾರೆ ಅಂಥವರಿಗೊಂದು ನಮನ ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಮಾಡ್ತೀವಿ. ಜೊತೆಗೆ ಬೇರೆ ಬೇರೆ ಭಾಗದಲ್ಲೂ ಕೂಡ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು. ಎಲ್ಲರೂ ಕೂಡ ಒಟ್ಟಾಗಿ ನಾವು ಅಗಲಿದ ಯೋಧರಿಗೆ ಒಂದು ನಮನವನ್ನು ಸಲ್ಲಿಸಬೇಕು. ನಮ್ಮ ಕಡೆಯಿಂದ ಒಂದು ನಮಸ್ಕಾರವನ್ನು ಹೇಳಬೇಕು. ಹುತಾತ್ಮರಿಗೋಸ್ಕರ ಒಂದು ನಿಮಿಷ, ಒಂದೇ ಒಂದು ನಿಮಿಷ, ನಿಮ್ಮ ಒಂದು ನಿಮಿಷಕ್ಕೆ ಬಹಳಷ್ಟು ಬೆಲೆ ಇದೆ. ಸಂಜೆ 7 ಗಂಟೆಗೆ ಶುರುವಾಗುವಂಥದ್ದು ಈ ಒಂದು ನಿಮಿಷ ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು. ಈ ಮುಖಾಂತರ ಏನು ಅಂತಂದರೆ ಒಂದಷ್ಟು ಭಾರತೀಯತೆಯನ್ನು, ಒಂದಷ್ಟು ಸ್ವಾಭಿಮಾನವನ್ನು ಮತ್ತಷ್ಟು ಜಾಗೃತಿಗೊಳಿಸುವಂಥ ಕೆಲಸವನ್ನು ಮಾಡಬೇಕು. ಇವತ್ತು ಸಂಜೆ 7 ಗಂಟೆಗೆ ನಮ್ಮ ಕಾರ್ಯಕ್ರಮ ಆರಂಭ ಆಗುವಂಥದ್ದು.